ಅಲ್ಲ ನಾವಿವತ್ತು ಸಭೆ ಆಗಿದ್ದು ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ವಿಚಾರವಾಗಿ ಸಭೆ ಆಗಿತ್ತು. ಸಂಘಟನಾತ್ಮಕವಾಗಿ ಇದು ಕಾರ್ಯಕರ್ತರು ಚುನಾವಣೆ ಆಗಿರೋದ್ರಿಂದ ಕಾರ್ಯಕರ್ತರಿದ್ರೆ ನಾವುಗಳಿದ್ರೆ ಪಕ್ಷಕ್ಕೆ ಕಾರ್ಯಕರ್ತರು ಬಹುಮುಖ್ಯ. ಇದು ಕಾರ್ಯಕರ್ತರು ಚುನಾವಣೆ ಆಗಿರೋದ್ರಿಂದ ನಾವೆಲ್ಲ ಒಮ್ಮತದ ತೀರ್ಮಾನವನ್ನು ಮಾಡಿದ್ವಿ. ಅಲ್ಲ ನಾವು ಇದು ಪಕ್ಷ ಸಂಘಟನೆ, ಪಕ್ಷದ ದೃಷ್ಟಿಯಿಂದ ಇದು ನಮ್ಮ ಪಕ್ಷ ಬಲವರ್ಧನೆಗೆ ಸೇರಿದ ಸಭೆ. ಇದು ನಾವು ಸ್ವತಂತ್ರವಾಗಿ ಚುನಾವಣೆಗೆ ಹೋಗಬೇಕು ಅಂತ ಒಕ್ಕೊರಲಾಗಿ ಮೇಡಮು ನಾರಾಯಣಗೌಡರು ನಾವೆಲ್ಲ ಅವರ ಒಂದು ಸೂಚನೆಗಳು, ಅವರ ಒಂದು ಸಲಹೆಗಳನ್ನ ತೆಗೆದುಕೊಂಡಿದ್ದೇವೆ. ಎಲ್ಲ ಇಲ್ಲಿ ಸೇರಿದ್ದಕ್ಕಂಥವ್ರು ಎಲ್ಲರ ಅಭಿಪ್ರಾಯ ಅದೇ ಆಗಿದೆ. ನಾವು ಸ್ವತಂತ್ರವಾಗಿ BJP ಪಕ್ಷದ ಅಡಿಯಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೀವಿ. ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಫೈನಲಿ ಪಕ್ಷ ಹೈಕಮಾಂಡ್ ಏನು ಹೇಳುತ್ತೆ, ಮೇಡಮ್ ಆದಿಯಾಗಿ ನಾರಾಯಣಗೌಡರ ಆದಿಯಾಗಿ ನಾವೆಲ್ಲರೂ ಕೂಡ ಪಕ್ಷದ ಒಂದು ಸೂಚನೆಯನ್ನು ನಾವು ಗೌರವಿಸ್ತೀವಿ ಮತ್ತು ಪಾಲಿಸ್ತೀವಿ. ಆದರೆ ಈಗ ಸದ್ಯಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥ ಚುನಾವಣೆ ಕಾರ್ಯಕರ್ತರು ಚುನಾವಣೆ. ಎಲ್ಲಿವರೆಗೆ ನಾವು ಡೈರಿ, ಸೊಸೈಟಿ, ಪಂಚಾಯಿತಿ, ಪುರಸಭೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ನ ಕಾರ್ಯಕರ್ತರು ಚುನಾವಣೆಗಳಿಗೆ ನಾವು ಶಕ್ತಿ ತುಂಬೋದಿಲ್ವಾ, ನಾವೆಂತ ನಾಯಕರಾಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಶಕ್ತಿ ತುಂಬ ದೃಷ್ಟಿಯಿಂದ ಪಕ್ಷನ ಕೆಳ ಹಂತದಿಂದ ನಾವು ಸಂಘಟನೆ ಮಾಡೋ ದೃಷ್ಟಿಯಲ್ಲಿ ಈ ಚುನಾವಣೆಗೆ ನಾವು ಸ್ವತಂತ್ರಕ್ಕೆ ಹೋಗ್ಲಿಕ್ಕೆ ನಾವೆಲ್ಲರೂ ಒಕ್ಕೋರ್ಲಾಗಿ ತೀರ್ಮಾನ ಮಾಡಿ ರಾಜ್ಯ ನಾಯಕರ ಮುಂದೆ ಇಟ್ಟಿದ್ದೇವೆ. ಈಗ ಮೇಡಮ್ ಅವರು ನಾರಾಯಣಗೌಡರು ಯಾವಾಗ ಡೇಟ್ ಫಿಕ್ಸ್ ಮಾಡ್ತಾರೆ, ಇಡೀ ಜಿಲ್ಲೆ ನಾವು ಪ್ರವಾಸ, ಜಿಲ್ಲಾಧ್ಯಕ್ಷರೆಲ್ಲ ಇಲ್ಲೇ ಇದ್ದಾರೆ, ಜಿಲ್ಲಾಧ್ಯಕ್ಷರು ಸಮಯವನ್ನು ನಿಗದಿ ಮಾಡ್ತಾರೆ. ಅದರ ಪ್ರಕಾರ ಇವ್ರ ನಾಯಕತ್ವದಲ್ಲಿ ನಾವು ಜಿಲ್ಲೆಯಲ್ಲಿ BJP ಕಟ್ಟುವಂಥ ಕೆಲಸವನ್ನು ಮಾಡ್ತೀವಿ.